ಫುಟ್ಪಾತ್ ಇದು ಬಡವರು ನಡೆಯೋ ಕಾಲುದಾರಿ. ಶಕ್ತಿ ಇರೋರು ಬೈಕು ಕಾರು ತಗೊಂಡು ಓಡಾಡ್ತಾರೆ. ರಸ್ತೆಯಲ್ಲಿ ಗುಂಡಿ ಇದೆ ಹಳ್ಳ ಇದೆ ಅಂತೆಲ್ಲ ಕಿರ್ಚಾಡೋ ವಾಹನ ಸವಾರರಿಗೆ, ನಡ್ಕೊಂಡೋಗೋ ಎಷ್ಟೋ ಜನರಿಗೆ ನಡೆದಾಡೋಕ್ಕೂ ಸರಿಯಾದ ದಾರಿನೇ ಇಲ್ಲ ಅನ್ನೋದು ಅರಿವಿಗೆ ಬಂದಂಗಿಲ್ಲ. ನಮ್ಮ ದೇಶದಲ್ಲಿ ನಾವು ಬದುಕೋದು, ನಮ್ಮ ಇಚ್ಛೆಯಂತೆ ಇರೋದು, ಮಾತಾಡೋದು ಹೇಗೋ ಹಾಗೆ ನಾವು ನಡೆದಾಡೋಕೆ ಸುಸಜ್ಜಿತವಾದ ದಾರಿ ಹೊಂದುವುದು ಕೂಡ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದು. ಇವತ್ತಿನ ಕಾಲದಲ್ಲಿ ಶ್ರೀಮಂತರೆಲ್ಲ ತಮ್ಮ ಮನೆಗಳನ್ನ, ಮಳಿಗೆಗಳನ್ನ, ತಮ್ಮ ಜಾಗ ಬಿಟ್ಟು ಚರಂಡಿ ಫುಟ್ಪಾತ್ಗಳನ್ನ ಒತ್ತುವರಿ ಮಾಡಿಕೊಂಡು ಕಟ್ಕೊಳ್ತಾ ಇದ್ದಾರೆ. ಅದೆಷ್ಟೋ ಮಂದಿ ಫುಟ್ಪಾತ್ ಅಷ್ಟೇ ಅಲ್ಲ, ರಸ್ತೆಯನ್ನೇ ಒತ್ತುವರಿ ಮಾಡಿಕೊಂಡು ಮನೆ ಮತ್ತು ಕಟ್ಟಡನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಲ್ಲೋ ಇಲ್ಲೋ ನೆಪ ಮಾತ್ರಕ್ಕೆ ಫುಟ್ಪಾತ್ಗಳು ಇದ್ರೂ ಅದು ಫುಟ್ಪಾತ್ ವ್ಯಾಪಾರಿಗಳ ಸ್ವಂತ ಸ್ವತ್ತಾಗ್ಬಿಟ್ಟಿದೆ. ಒತ್ತುವರಿಯಾಗಿರುವ ತಮ್ಮ ಕಟ್ಟಡಗಳನ್ನ ಕಾಪಾಡ್ಕೊಳ್ಳೋಕೆ ರಸ್ತೆ ಮಧ್ಯೆ ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನ ಮತ್ತು ಮಹಾನ್ ನಾಯಕರುಗಳ ಸ್ಟ್ಯಾಚುಗಳನ್ನ ಕಟ್ಕೊಳ್ಳೋ ಐಡಿಯಾ ಇವತ್ತಿಂದಲ್ಲ ಬಿಡಿ. ಹೀಗೆ ತಮ್ಮ ಸ್ವಾರ್ಥಕ್ಕಾಗಿ ಸಾರ್ವಜನಿಕ ರಸ್ತೆ, ಫುಟ್ಪಾತ್ ಜಾಗವನ್ನ ಈ ರೀತಿ ಒತ್ತುವರಿ ಮಾಡಿಕೊಳ್ಳೋದು ದಿನನಿತ್ಯ ಅದೇ ದಾರಿಯಲ್ಲಿ ಸಂಚರಿಸೋ ನಮ್ಮ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಗಮನಕ್ಕೆ ಬಂದಿರೋದಿಲ್ಲ ಅಂತೇನಲ್ಲ. ಆದ್ರೆ ಅವರೆಲ್ಲ ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಏನೋ ವಿಷಯ ಇರುತ್ತೆ ಬಿಡಿ. ಒಟ್ನಲ್ಲಿ ಒಂದಲ್ಲ ಒಂದಿನ ಈ ರೀತಿ ಒತ್ತುವರಿ ಮಾಡಿರೋರ ಮನೆಯವರು ಅಥವಾ ಕುಟುಂಬದವರೇ ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಆಗ ಇವರಿಗೆ ಅದರ ಪರಿಣಾಮ ಗೊತ್ತಾಗುತ್ತೆ. ಒಟ್ನಲ್ಲಿ ಸ್ನೇಹಿತರೆ, ಸಾರ್ವಜನಿಕರ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಪಾದಾಚಾರಿ ಮಾರ್ಗ ಇವತ್ತು ಯಾರದ್ದೋ ಮನೆಯ ಕಾಂಪೌಂಡ್ ಆಗಿರೋದು, ವ್ಯಾಪಾರಿ ಮಳಿಗೆ ಕಟ್ಟಡ ಆಗಿರೋದು ಸ್ವತಂತ್ರ ಭಾರತದಲ್ಲಿ ಒತ್ತುವರಿದಾರರಿಗೆ ಸಿಕ್ಕ ಸಂಪೂರ್ಣ ಸ್ವತಂತ್ರ ಅಂತ ಕರಿಬಹುದು. ಫುಟ್ಪಾತ್ ಯಾಕೆ ಬೇಕು? ಪಾದಾಚಾರಿಗಳು ವಾಹನ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಫುಟ್ಪಾತ್ ಬೇಕು. ವೃದ್ಧರು, ಅಂಗವಿಕಲರು ನಿರ್ಭಯವಾಗಿ ನಡೆದುಕೊಂಡು ಹೋಗಲು ಫುಟ್ಪಾತ್ ಬೇಕು. ಶಾಲಾ ಕಾಲೇಜು ಮಕ್ಕಳು ಸುರಕ್ಷಿತವಾಗಿ ಸಂಚರಿಸಲು ಫುಟ್ಪಾತ್ ಬೇಕು. ನಮ್ಮ ಮನೆಯ ಅಮೂಲ್ಯ ರತ್ನಗಳು ಸುರಕ್ಷಿತವಾಗಿ ನಮ್ಮ ಮನೆಯ ತಲುಪಕ್ಕೆ ಫುಟ್ಪಾತ್ ಬೇಕು. ನಮ್ಮ ಭಾರತದಲ್ಲಿ ಪ್ರಸ್ತುತ ವಾರ್ಷಿಕ ಸರಾಸರಿ 25% ಜನರು ಅಪಘಾತಗಳಿಂದ ಮರಣ ಹೊಂದುತ್ತಿದ್ದಾರೆ. ಇದರಲ್ಲಿ 20% ಜನ ತಮ್ಮ ತಪ್ಪಿಲ್ಲದೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ವಾಹನ ಬಂದು ಗುದ್ದಿ ಸತ್ತವರಾಗಿದ್ದಾರೆ. 2025 ಸುಪ್ರೀಂ ಕೋರ್ಟ್ನ ಆದೇಶದಂತೆ ಸುಸಜ್ಜಿತವಾದ ಮತ್ತು ಸುರಕ್ಷಿತವಾದ ಫುಟ್ಪಾತ್ ವ್ಯವಸ್ಥೆಯನ್ನ ಸಾರ್ವಜನಿಕರಿಗೆ ಕಲ್ಪಿಸಿಕೊಡುವುದು ಸ್ಥಳೀಯ ಸರ್ಕಾರದ ಮೂಲಭೂತ ಕರ್ತವ್ಯವಾಗಿದೆ. ಭಾರತ ಸಂವಿಧಾನದ ಅನುಚ್ಛೇದ 21 ಅಡಿಯಲ್ಲಿ ಫುಟ್ಪಾತ್ ಹೊಂದುವುದು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ 2025 ತನ್ನ ಆದೇಶದಲ್ಲಿ ಸ್ಪಷ್ಟಪಡಿಸಿದೆ. ನೆಪ ಮಾತ್ರಕ್ಕೆ ಅರ್ಧ ಅಡಿ, 1 ಅಡಿ ಕಟ್ಟಿ ಫುಟ್ಪಾತ್ ಅನ್ನೋದಲ್ಲ. ಸಾಧಾರಣ ರಸ್ತೆಗಳಲ್ಲಿ ಕನಿಷ್ಠ 6 ಅಡಿ ಅಗಲದ ಮತ್ತು ಮುಖ್ಯ ರಸ್ತೆಗಳಲ್ಲಿ ಕನಿಷ್ಠ 8 ಅಡಿ ಅಗಲದ ಫುಟ್ಪಾತ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವುದು ಕಡ್ಡಾಯವಾಗಿದೆ. ಎತ್ತರವೂ ಅಷ್ಟೇ 150 mm ಗಿಂತ ಹೆಚ್ಚಿರಬಾರದು ಅನ್ನೋ ನಿಯಮ ಇದೆ. ಫುಟ್ಪಾತ್ಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ಇರೋ ಹಾಗಿಲ್ಲ. ಪಾನಿಪುರಿ, ಬೇಲ್ಪುರಿ, ತರಕಾರಿ, ಹಣ್ಣು ಅನ್ಕೊಂಡು ಯಾರೂ ಪಾದಾಚಾರಿಗಳಿಗೆ ಅಡ್ಡಿಪಡಿಸೋ ಹಾಗಿಲ್ಲ. ವಾಹನಗಳ ಅಪಘಾತದಿಂದ ಸಂರಕ್ಷಿತವಾಗಿಡಲು ರಸ್ತೆಗೂ ಮತ್ತು ಫುಟ್ಪಾತ್ಗೂ ಮಧ್ಯೆ ಸ್ಟೀಲ್ ಸೇಫ್ಟಿ ಗಾರ್ಡ್ ಹಾಕಬೇಕು. ಆದ್ರೆ ನಮ್ಮ ಊರಿನ ಕತೆ ಹಾಗಿಲ್ಲ ಬಿಡಿ. ಫುಟ್ಪಾತ್ ಇರ್ಲಿ, ಚರಂಡಿನೂ ಬಿಡ್ದಂಗೆ ಮನೆ, ಮಳಿಗೆ ಕಟ್ಟಿರೋ ಸ್ವಾರ್ಥಿಗಳೇ ಇದ್ದಾರೆ. ಇವರಿಗೆ ಬೆಂಬಲವಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದ್ದಾರೆ. ಇನ್ನು ಸಾಮಾನ್ಯ ಜನರ ಗತಿ ಕೇಳಲೇಬೇಡಿ. ಪ್ರಸ್ತುತ ತಾಯಿ ಇಲ್ಲದವ ತಬ್ಬಲಿ ಅಲ್ಲ, ಬಾಯಿ ಇಲ್ಲದವ ತಬ್ಬಲಿ ಅನ್ನೋ ತರ ಆಗಿದೆ ನಮ್ಮ ಸಾಮಾನ್ಯ ಜನರ ಪಾಡು. ಮೂಲಭೂತ ಹಕ್ಕುಗಳಲ್ಲಿ ಪ್ರಮುಖವಾದ ವಾಕ್ ಸ್ವಾತಂತ್ರ್ಯವನ್ನ ಇನ್ನೂ ಸರಿಯಾಗಿ ಪಡೆದುಕೊಳ್ಳಲಾಗದ ಇವರು ಇನ್ನು ದೊಡ್ಡವರ ಮುಂದೆ, ಉಳ್ಳವರ ಮುಂದೆ ಫುಟ್ಪಾತ್ ಒತ್ತುವರಿ ತೆರವು ಮಾಡಿ ಪಾದಾಚಾರಿ ಮಾರ್ಗ ಕೊಡಿ ಅಂತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ. ಸಾಮಾನ್ಯ ಜನರಿಗೂ ಬದುಕೋ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಆಚರಿಸುವ ಸ್ವತಂತ್ರ ದಿನಕ್ಕೆ ನಿಜವಾದ ಅರ್ಥ ಬರುತ್ತೆ. ಧನ್ಯವಾದಗಳು ಗೆಳೆಯರೇ. ಅನಿಲ್ ಕುಮಾರ್ DS.